ಹಾಯ್ ಹಲೋ ನಮಸ್ಕಾರ ನನ್ನ ಎಲ್ಲ ಯೂಟ್ಯೂಬ್ ಫ್ಯಾಮ್ಗೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನಿವತ್ತಿಲ್ಲಿ ನಿಮ್ಮ ಜೊತೆ ಒಂದು ಡೀಟ್ ಆ್ಯಂಡ್ ಕ್ಲೀನಪ್ ಹೇಗೆ ಮನೇಲೇ ಮಾಡ್ಕೊಳ್ಳೋದು, ಅದು 3 ಈಸಿ ಸ್ಟೆಪ್ಪಲ್ಲಿ ಅಂತ ತೋರಿಸ್ಕೊಡ್ತಾ ಇದ್ದೀನಿ. ಬನ್ನಿ ನೋಡೋಣ. ಫಸ್ಟಿಗೆ ಕ್ಲೆನ್ಸಿಂಗಿಗೆ ನಾನಿಲ್ಲಿ ಹಾಲು ಮತ್ತು ಅರಿಶಿನ ತೊಗೊಂಡು, ಹಾಗೆ ಸ್ವಲ್ಪ ಹಾಲಿನ ಕೆನೆನೂ ಕೂಡ ತೊಗೊಂಡು ನೀಟಾಗಿ ಮಿಕ್ಸ್ನ ಮಾಡಿ ಇಟ್ಕೋತಾ ಇದ್ದೀನಿ. ಹಾಗೆ ಸ್ಕ್ರಬ್ಬಿಗೆ ನಾನಿಲ್ಲಿ 1 ಟೇಬಲ್ ಸ್ಪೂನ್ ಕಾಫಿ ಪೌಡರ್, ಹಾಗೆ 1 ಟೇಬಲ್ ಸ್ಪೂನ್ ಅಥವಾ 1/4 ಟೇಬಲ್ ಸ್ಪೂನ್ ಅಷ್ಟು ಹನಿನ ತೊಗೊಂಡು ನೀಟಾಗಿ ಮಿಕ್ಸ್ನ ಮಾಡಿ ಒಂದು ಸ್ಕ್ರಬ್ನ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಹಾಗೆ ಪ್ಯಾಕಿಗೆ ನಾನಿಲ್ಲಿ ಕುಕುಂಬರ್ ಅಂದರೆ ಸೌತೆಕಾಯನ್ನು ಸಣ್ಣದಾಗಿ ಹೆಚ್ಚಿ ನೀರು ಬಿಟ್ಕೊಳ್ಳೋದಕ್ಕೆ ಬಿಟ್ಟಿದ್ದೆ. ಆ ನೀರನ್ನು ತೊಗೊಂಡಿದ್ದೀನಿ. ಆ ನೀರಿಗೆ 1/2 ಟೇಬಲ್ ಸ್ಪೂನ್ ಅರಿಶಿನದ ಪುಡಿ, ಹಾಗೆ 1 ಟೇಬಲ್ ಸ್ಪೂನ್ ಕಡಲೆ ಹಿಟ್ಟನ್ನು ಹಾಕಿ ನೀಟಾಗಿ ಮಿಕ್ಸ್ನ ಮಾಡ್ಕೊಂಡು ಒಂದು ಪ್ಯಾಕ್ನ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಈಗ ಒಂದು ಕ್ಲೀನಪ್ನ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ. ಫಸ್ಟಿಗೆ ನೀಟಾಗಿ ಮುಖನ ತೊಳೆದು ಕ್ಲೆನ್ಸಿಂಗ್ನ ಸ್ಟಾರ್ಟ್ ಮಾಡ್ಕೋತಾ ಇದ್ದೀನಿ. ಏನು ನಾನು ಹಾಲು ಮತ್ತು ಅರಿಶಿನ ತೊಗೊಂಡಿದ್ನಲ್ಲ, ಅದರಿಂದ ನೀಟಾಗಿ ನೀವು ಇದನ್ನು ಕ್ಲೆನ್ಸ್ ಮಾಡ್ಕೊಬೇಕು, ಅಂದರೆ ಕ್ಲೀನ್ ಮಾಡ್ಕೊಬೇಕು ಫೇಸ್ನ. 5 ಮಿನಿಟ್ಸ್ ಆ ಥರ ಮಸಾಜ್ ಮಾಡಿ ಅಥವಾ ಕಾಟನಲ್ಲಿ ಅದನ್ನು ಡಿಪ್ ಮಾಡಿ ನೀಟಾಗಿ ಫೇಸ್ನ ವಾಶ್ ಮಾಡಬೇಕು. ಅಂದರೆ ವಾಶ್ ಥರ ನೀಟಾಗಿ ಎಲ್ಲ ಕಡೆನೂ, ಕೆನ್ನೆ ಬರೀ ಮುಖ ಅಲ್ಲ, ಕತ್ತನ್ನು ಕೂಡ ಮಾಡ್ಕೋಬೇಕು. ಆಗ ಕ್ಲೆನ್ಸಿಂಗ್ ಆಗುತ್ತೆ. ನೆಕ್ಸ್ಟ್ ಮಾಡೋ ಪ್ರೊಸೀಜರ್ಗೆ ಒಳ್ಳೆ ಎಫೆಕ್ಟ್ ಕೊಡುತ್ತೆ ಅಂತ ಕ್ಲೆನ್ಸಿಂಗ್ ಮಾಡೋದು. ಕ್ಲೆನ್ಸಿಂಗ್ ಮಾಡಾದಮೇಲೆ ನೀಟಾಗಿ ಫೇಸ್ನ ವಾಶ್ ಮಾಡಿ ಟವಲಲ್ಲಿ ಜಸ್ಟ್ ಟ್ಯಾಪ್ ಮಾಡಬೇಕು, ಒರೆಸ್ಬಾರ್ದು, ತಿಕ್ಕಬಾರ್ದು ಯಾವುದೇ ಕಾರಣಕ್ಕೂ. ನೆಕ್ಸ್ಟ್ ಇಲ್ಲಿ ಸ್ಕ್ರಬ್ನ ಮಾಡ್ಕೋತಾರೆ. ಏನು ಕಾಫಿ ಮತ್ತು ಹನಿ ತೊಗೊಂಡಿದ್ದೆ, ನೀಟಾಗಿ ಫೇಸ್ಗೆ ಫುಲ್ ಅಪ್ಲೈ ಮಾಡಿ ಸ್ಕ್ರಬ್ನ ಮಾಡ್ಕೊತಾ ಇದ್ದೀನಿ. ನಿಮಗೆ ಇದು ಒಂದು 10 to 15 ಮಿನಿಟ್ಸ್ ಸ್ಕ್ರಬ್ನ ಮಾಡ್ಕೋಬೇಕು. ಆಗ ಡೆಡ್ ಸ್ಕಿನ್ನು ಅಥವಾ ಟ್ಯಾನು, ಬ್ಲ್ಯಾಕ್ ಹೆಡ್ಸು, ವೈಟ್ ಹೆಡ್ಸು, ಆಮೇಲೆ ಏನಾದ್ರು ಪೋರ್ಸ್ ಓಪನ್ ಆಗಿರೋ ಅದೆಲ್ಲನೂ ನೀಟಾಗಿ ಕ್ಲಿಯರ್ ಆಗುತ್ತೆ. ಹಾಗೆ ನಿಮಗೆ ಇಲ್ಲಿ ಸ್ಕ್ರಬ್ ಮಾಡ್ಕೊಳ್ಳೋದ್ರಿಂದ ಫೇಸ್ ಕೂಡ ಕ್ಲಿಯರ್ ಆಗುತ್ತೆ. ಹಾಗೆ ನಿಮಗೆ ಈಗ ನಾನೇನು ಕಾಫಿ ಮತ್ತು ಹನಿ ತೊಗೊಂಡಿದ್ದೆ, ಫಸ್ಟ್ ನೀವು ನೋಡ್ತಾ ಇರ್ಬೋದು ಬ್ಲ್ಯಾಕ್ ಅಂದರೆ ಕಲರಲ್ಲಿ ಕಾಣಿಸ್ತದೆ. ಸ್ಕ್ರಬ್ ಮಾಡ್ತಾ ಅದು ಫುಲ್ ವೈಟ್ ಅಂದರೆ ಒಂಥರ ವೈಟ್ ಅಥವಾ ಸಿಮೆಂಟ್ ಕಲರ್ ಆ ಥರ ಕಾಣಿಸೋಕ್ಕೆ ಸ್ಟಾರ್ಟ್ ಆಗಿತ್ತು. ಅಂದರೆ ಅದು ಏನು ನಮ್ಮ ಫೇಸ್ಗೆ ನೀಟಾಗಿ ಸ್ಕ್ರಬ್ ಮಾಡಿಕೊಂಡಾಗ ಅಪ್ಲೈ ಅಂದರೆ ನೀಟಾಗಿ ಅದು ಅಂದರೆ ಒಳಗಡೆ ಎಳ್ಕೊಂಡು ಅಥವಾ ಎಫೆಕ್ಟ್ ಬರೋಕ್ಕೆ ಚಾನ್ಸಸ್ ಇರುತ್ತೆ ಅಂತ. ಆ್ಯಂಡ್ ಇಲ್ಲಿ ನಾವು ಸ್ಕ್ರಬ್ ಅಂದರೆ ನೀಟಾಗಿ ಮಸಾಜ್ ಮಾಡೋ ಥರ ಮಾಡ್ಕೊಬೇಕು. ಹಾಗೆ ನಿಮಗೆಲ್ಲ ಆಲ್ರೆಡಿ ಗೊತ್ತಿರೋ ಹಾಗೆ ಹನಿಯಲ್ಲಿ ಮಾಯ್ಶ್ಚರೈಸಿಂಗ್ ಎಫೆಕ್ಟ್ ಇರುತ್ತೆ. ಡ್ರೈ ಸ್ಕಿನ್ ಅವರಿಗೆ ತುಂಬ ಒಳ್ಳೆಯದು. ಕಾಫಿ ಆ್ಯಸ್ ಯೂಶ್ವಲ್ ಡಿ ಟ್ಯಾನ್ ಎಫೆಕ್ಟ್, ಟ್ಯಾನಿಂಗ್ ಏನಾದ್ರು ಇದ್ದರೆ ಚೆನ್ನಾಗಿ ಅದು ರಿಮೂವ್ ಮಾಡುತ್ತೆ. ಹಾಗೆ ಈ ಥರ ಮಸಾಜ್ ಮಾಡ್ಕೊಳ್ಳೋದ್ರಿಂದ ಫೇಸು ಕೂಡ ರಿಲ್ಯಾಕ್ಸೇಷನು, ಆಮೇಲೆ ಬ್ಲಡ್ ಸರ್ಕ್ಯುಲೇಷನ್ ಎಲ್ಲ ನೀಟಾಗಿ ಆಗುತ್ತೆ. ಆ್ಯಂಡ್ ಏನಾದರೂ ಹೊರಗೆ ಹೋಗಿ ಮಾಡಿಸ್ಕೊಳ್ಳೋಷ್ಟು ಟೈಮ್ ಇಲ್ಲ ಅನ್ನೋರು ಮನೇಲೇ ಈ ಥರ ಆರಾಮಾಗಿ ಮನೇಲಿ ಸಿಗೋ ಇಂಗ್ರೀಡಿಯೆಂಟ್ಸಲ್ಲಿ ಮಾಡ್ಕೊಳ್ಳೋದ್ರಿಂದ ಫೇಸು ಕೂಡ ಹೆಲ್ತಿಯಾಗಿರುತ್ತೆ. ಹಾಗೆ ಇದರಲ್ಲಿ ಈಸಿಯಾಗಿ 3 ಸ್ಟೆಪ್ಸ್ ಅಂದರೆ ಒಂದು ಹಾಫ್ ಆನ್ ಅವರ್ ಟು 45 ಮಿನಿಟ್ಸಲ್ಲಿ ಇದಾಗೋಗುತ್ತೆ. ಇದನ್ನು ನಿಮ್ಮ ಮಂತ್ಲಿ ಒನ್ಸ್ ಫೇಶಿಯಲ್ ಬಿಟ್ಟು ಈ ಥರ ಟ್ಯಾನ್ ರಿಮೂವ್ ಮಾಡ್ಕೊಳ್ಳೋಕ್ಕೆ ಅಥವಾ ಈ ಥರ ಮಾಡ್ಕೊಳ್ಳೋದ್ರಿಂದ ಫೇಸು ಕೂಡ ಹೆಲ್ತಿಯಾಗಿರುತ್ತೆ, ಗ್ಲೋಯಿಂಗ್ ಆಗಿರುತ್ತೆ. ನೀವು ಫಂಕ್ಷನ್ ಟೈಮಲ್ಲೇ ಮಾಡ್ಕೋಬೇಕು ಅಂತ ಏನಿಲ್ಲ. ಈ ಥರ ನಿಮಗೆ ಫ್ರೀ ಇದ್ದಾಗ ಮಾಡ್ಕೊಳ್ಳಿ. ಆಗ ನಿಮ್ಮ ಫೇಸು ಕೂಡ ತುಂಬ ಚೆನ್ನಾಗಿ ಗ್ಲೋಯಿಂಗ್ ಆಗಿರುತ್ತೆ. ವಯಸ್ಸಾಗಿದ್ದರೂ ಕೂಡ ವಯಸ್ಸಾಗಿಲ್ಲದೆ ಇರೋ ಥರ ಕಾಣಿಸ್ತೀರ. ಈಗ ಸ್ಕ್ರಬ್ಬಿಂಗ್ ಆಲ್ಮೋಸ್ಟ್ ಆಗಿದೆ, ನೀವು ನೋಡ್ತಾ ಇರ್ಬೋದು. ಫಸ್ಟಿಗೂ ಮತ್ತು ಸ್ಕ್ರಬ್ ಮಾಡ್ತಾ ಹೇಗೆ ಕಲರ್ ಚೇಂಜ್ ಆಗಿದೆ, ಕಾಫಿ ಮತ್ತು ಹನಿ ಮಿಕ್ಸ್ ಆಗಿ ಸ್ಕ್ರಬ್ ಮಾಡ್ತಾ ಈಗ ಇದು ಸ್ಕ್ರಬ್ಬಿಂಗ್ ಆದಮೇಲೆ ನೀಟಾಗಿ ಫೇಸ್ನ ವಾಶ್ ಮಾಡ್ಕೊಂಡು ಮತ್ತು ಟವಲಲ್ಲಿ ಟ್ಯಾಪ್ ಮಾಡ್ಕೋತಾರೆ. ಈಗ ಪ್ಯಾಕ್ನ ಅಪ್ಲೈ ಮಾಡ್ಕೊತಾ ಇದ್ದೀನಿ. ಪ್ಯಾಕಿಂಗ್ ನಾನು ಆ್ಯಸ್ ಯೂಶುವಲ್ ಹೇಳ್ದಂಗೆ ಸೌತೆಕಾಯಿ ರಸ, ಅರಿಶಿನದ ಪುಡಿ ಮತ್ತು ಕಡಲೆ ಹಿಟ್ಟು ಹಾಕ್ಕೊಂಡಿದ್ದೆ. ನಿಮಗೆ ಇದನ್ನು ಸೌತೆಕಾಯಲ್ಲಂತೂ ಸಖತ್ ಒಳ್ಳೆ ಬೆನಿಫಿಟ್ಸ್ ಇದೆ ಫೇಸ್ಗೆ. ಸ್ಕಿನ್ ಟ್ಯಾನ್ ರಿಮೂವ್ ಮಾಡೋದಿರ್ಬೋದು, ಮತ್ತು ಸನ್ ಬರ್ನ್ ಆಗಿರುತ್ತೆ ಅದೆಲ್ಲ ಕಮ್ಮಿ ಮಾಡುತ್ತೆ. ಹಾಗೂ ಕಣ್ಣಿಗಂತೂ ತುಂಬ ಒಳ್ಳೆಯದು. ಏನು ಡಾರ್ಕ್ ಸರ್ಕಲ್ಸು ಮತ್ತು ಏನಾದ್ರು ಪಫಿ ಐಸ್ ಅಂತ ಏನು ಕಣ್ಣು ಕೆಳಗೆ ಹೇಳ್ತೀವಲ್ವ, ಅದು ಎಲ್ಲ ಕಮ್ಮಿ ಆಗುತ್ತೆ. ಮತ್ತು ಡ್ರೈನೆಸ್ ಅಂತ ಏನು ಡ್ರೈ ಸ್ಕಿನ್ ಅವ್ರಿಗಿರುತ್ತಲ್ಲ, ಅದು ಸ್ವಲ್ಪ ಕಮ್ಮಿ ಆಗುತ್ತೆ. ಇದು ಮತ್ತು ಡೀಪ್ಲಿ ಹೈಡ್ರೇಟ್ ಮಾಡುತ್ತೆ ಸ್ಕಿನ್ನ. ಹಾಗಾಗಿ ಕುಕುಂಬರ್ ತುಂಬ ಒಳ್ಳೆಯದು ಫೇಸ್ಗೆ. ಮತ್ತು ಏನು ಕಡಲೆ ಹಿಟ್ಟು ಹಾಕ್ಕೊಂಡಿದ್ದೀವಲ್ಲ, ಇದು ಆಯಿಲ್ ಸ್ಕಿನ್ ಅವ್ರಿಗೆ ಜಾಸ್ತಿ ಆಯಿಲ್ ಇರುತ್ತಲ್ಲ ಅದನ್ನು ಕಂಟ್ರೋಲ್ ಮಾಡುತ್ತೆ. ಆಮೇಲೆ ಡೆಡ್ ಸ್ಕಿನ್ ಎಲ್ಲ ಸ್ವಲ್ಪ ಕಮ್ಮಿ ಮಾಡುತ್ತೆ, ಮತ್ತು ಟ್ಯಾನ್ ಆಗಿರೋದು ಕಮ್ಮಿ ಆಗುತ್ತೆ. ಮತ್ತು ಡ್ರೈ ಸ್ಕಿನ್ ಇರ್ತೀವಲ್ವ ಅವ್ರಿಗೂ ಕೂಡ ಇದು ಹೈಡ್ರೇಟ್ ಆಗೋಕ್ಕೆ ಹೆಲ್ಪ್ ಮಾಡುತ್ತೆ. ಈ ಥರ ನೀವು ವೆರೈಟೀಸ್ ಆಫ್ ಪ್ಯಾಕ್ ಅಪ್ಲೈ ಮಾಡೋದ್ರಿಂದ ನಿಮ್ಮ ಫೇಸ್ ಕೂಡ ಹೈಜೀನಾಗಿ ಅಂದರೆ ಚೆನ್ನಾಗಿ ಗ್ಲೋಯಿಂಗ್ ಆಗಿರುತ್ತೆ. ಈಗ ಫುಲ್ ಡ್ರೈ ಆಗಿದೆ ಪ್ಯಾಕು. ಇದನ್ನು ವಾಶ್ ಮಾಡ್ಕೊಂಡು ನಾನಿವಾಗ ಟವಲ ಒರೆಸ್ಕೊಂಡು ಆ್ಯಸ್ ಯೂಶ್ವಲ್ ಮಾಯ್ಶ್ಚರೈಸರ್ ಕಂಪಲ್ಸರಿ ಆಫ್ಟರ್ ಫೇಶಿಯಲ್ ಏನೇ ಮಾಡಿ ನೀವು ಫೇಸ್ಗೆ ಹೊರಗಡೆ ಹೋಗ್ತೀರಾ ಅಂದರೂ ಅಷ್ಟೇ, ಮನೇಲಿರ್ತೀರಾ ಅಂದರೂ ಅಷ್ಟೇ ಮಾಯ್ಶ್ಚರೈಸಿಂಗ್ ಮಾಡಲೇಬೇಕು. ಹಾಗೆ ಲಿಪ್ಸಿಗೂ ಕೂಡ ನಾನು ಮಾಯ್ಶ್ಚರೈಸಿಂಗ್ನ ಅಪ್ಲೈ ಮಾಡ್ಕೊತೀನಿ. ಇದು ಒಂದು
ಮನೆಯಲ್ಲೇ ಮಾಡುವಂಥ ಈಸಿಯಾದಂಥ ಡೀಟ್ ಆ್ಯಂಡ್ ಗ್ಲೋಯಿಂಗ್ ಆಪ್ ಫೇಶಿಯಲ್ ಅಥವಾ ಈ ಫೇಶಿಯಲ್ ಆಗಿತ್ತು. ನಿಮಗೆಲ್ಲ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ಮುಂದೆ ಕೂಡ ಹೀಗೆ ಮನೆಯಲ್ಲೇ ಸಿಗೋ ಐಟಮ್ಸಿಂದ ಫೇಶಿಯಲ್ಲು, ಡಿಟ್ಯಾನು ಈ ಥರ ಎಲ್ಲ ತೋರಿಸ್ಕೊಡ್ತೀನಿ. ಈ ಒಂದು ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ನನ್ನ ಚಾನಲ್ನ ಇನ್ನೂ ಯಾರ್ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.